ನಾಯಿಗೆ ಹೋಲಿಸಿ ಇವತ್ತು ಮಾತಾಡಿದ್ದಾರೆ. ನಾವೆಲ್ಲ ಹಿಂದೆ ನಾವು ಕೇಳಿದ್ದೀವಿ, ಮಾಧ್ಯಮ ಒಂದು ಏನು ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4ನೇ ಅಂಗ ಇದೆ. ಈ ಒಂದು ಪತ್ರಿಕಾ ವೃತ್ತಿ ಇರ್ಬೋದು ಮತ್ತು ಮಾಧ್ಯಮ, ದೃಶ್ಯ ಮಾಧ್ಯಮ ಇರ್ಬೋದು. ಈ ಎಲ್ಲ ಮಾಧ್ಯಮಗಳು ಕೂಡ ಯಾವುದೇ ರಾಜಕಾರಣಿಗಳು ಇವತ್ತು ಬೆಳವಣಿಗೆ ಆಗಲಿಕ್ಕೆ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾರೆ. ಅನಂತಕುಮಾರ್ ಹೆಗಡೆ ಅವರು ಕೂಡ ನಮ್ಮ ರಂಗರಾಜ್ ಅವರು ಹೇಳಿದಾಗ, ಮಾಜಿ ಕಾರ್ಯದರ್ಶಿಗಳು ಹೇಳಿದಾಗೆ, ಅನಂತಕುಮಾರ್ ಹೆಗಡೆ ಅವರು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂಥವ್ರನ್ನ ಇಷ್ಟು ಪ್ರಮಾಣದಲ್ಲಿ ಬೆಳೆಸಿದ್ದು ಮಾಧ್ಯಮದಿಂದಲೇ ಅವರು ಬೆಳೆದು ಮಾಧ್ಯಮನ್ನೇ ಅವರು ಭಾಳ ಕೇವಲವಾಗಿ ಮಾತಾಡಿರುವುದು ಖಂಡನೀಯ. ಇದನ್ನು ತುಮಕೂರು ಜಿಲ್ಲಾ ಘಟಕ, ಕರ್ನಾಟಕ ಅನಂತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ತೀವ್ರವಾಗಿ ಖಂಡಿಸುತ್ತೆ. ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಕೂಡಲೇ ಕರ್ನಾಟಕದ ಎಲ್ಲ ಪತ್ರಕರ್ತರ ಕ್ಷಮೆ ಕೇಳಬೇಕು. ಯಾಕೆಂದರೆ ಇವತ್ತು ಅವರು ಅವ್ರು ರಾಜಕೀಯವಾಗಿ ಏನಾರು ಮಾತಾಡ್ಕೊಳ್ಳಿ, ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೆ ಮಾಧ್ಯಮದ ಕುರಿತು ಮಾತಾಡೋದು ನಮ್ಮ ಆಕ್ಷೇಪಣೆ ಇದೆ. ಹಾಗೆ ಮಾಧ್ಯಮವನ್ನು ಅವರು ಇವತ್ತು ಮಾಧ್ಯಮಕ್ಕೆ ಅವ್ರಿಗೆ ಬೇಕಾಗಿದೆ, ಆದರೆ ಮಾಧ್ಯಮನೇ ಅವರು ಆ ರೀತಿ ಮಾತಾಡೋದು ಸರಿಯಿಲ್ಲ. ಇದನ್ನು ಕರ್ನಾಟಕ ಅನಂತ ಪತ್ರಕರ್ತರ ಸಂಘದ ನಮ್ಮ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಳೂರು ಕೂಡ ಇದನ್ನು ತೀವ್ರವಾಗಿ ಕಳಿಸಿದ್ದಾರೆ. ಅವರು ಕೂಡ ಮನವಿಯನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯದ ವಿವಿಧ ಕಡೆಗಳಲ್ಲಿ ನಮ್ಮೆಲ್ಲ ಕರ್ನಾಟಕ ಅನಂತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು ಇವತ್ತು ಮನವಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲೂ ಕೂಡ ನಾವು ತುಮಕೂರಿನಲ್ಲಿ ಇವತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಮತ್ತು ಸದಸ್ಯರ ಸಮ್ಮುಖದಲ್ಲಿ ನಾವು ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮೂಲಕ ಸರ್ಕಾರ ಕೂಡ ಈ ರೀತಿ ಮಾಧ್ಯಮದ ಮೇಲೆ ನಾವು ಹಲವಾರು ಬಾರಿ ನೋಡ್ತಾ ಇದ್ದೀವಿ, ಎಲ್ಲರಿಗೂ ಮಾಧ್ಯಮ ಹಾಗೆ ಅವ್ರು ಮಾತಾಡೋದು ಮಾತನ್ನು ಇದು ಮಾಡಿಕೊಂಡು ಇವತ್ತು ಮಾಧ್ಯಮವನ್ನು ಬಹಳ ಕೀಳು ಮಟ್ಟದಲ್ಲಿ ಮಾತಾಡೋದು ಸರಿಯಲ್ಲ ಅಂತ ಹೇಳ್ತಾ, ಇದು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಮಾಧ್ಯಮಗಳು ಅತ್ಯಂತ ಪಾತ್ರ ವಹಿಸ್ತಾರೆ. ಹಾಗಾಗಿ ಅದನ್ನು ಅವರು ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದೇ ಒಂದು ವಿಚಾರವನ್ನು ತಪ್ಪು ಸರಿ ಅದನ್ನು ನಿರ್ಧಾರ ಮಾಡೋದು ಮಾಧ್ಯಮ, ಆದರೆ ಆ ಮಾಧ್ಯಮದ ಮೇಲೆ ಈ ರೀತಿ ಮಾತಾಡೋದು ಸರಿಯಲ್ಲ. ಇದನ್ನು ಮತ್ತೊಮ್ಮೆ ಕರ್ನಾಟಕ ಅನಂತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುತ್ತೆ ಅಂತ ಹೇಳ್ತಾ, ನಿನ್ನೆ ನಾವು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ನಾವು ನಿರ್ಧಾರ ಮಾಡುವಾಗ ನಮ್ಮೆಲ್ಲ ಸದಸ್ಯರು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತಮಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು, ಮಾನ್ಯರೇ ಶ್ರೀ ಅನಂತಕುಮಾರ್ ಹೆಗಡೆಯವರು ಮಾಧ್ಯಮದವರನ್ನು ನಿಂದಿಸಿರುವ ಬಗ್ಗೆ ಕ್ರಮಕ್ಕೆ ಒತ್ತಾಯಿಸಿ ಈ ಮನವಿಯನ್ನು ನೀಡ್ತಾ ಇದ್ದೀವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರ ಕನ್ನಡ ಸಂಸದರಾದ ಅನಂತಕುಮಾರ್ ಹೆಗಡೆಯವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಾ, ಆನೆ ಹೋಗಿದೆ ದಾರಿ ಎಂಬಂತೆ ನಾವು ಇರಬೇಕು, ಮಾಧ್ಯಮಗಳು ಏನು ಬೇಕಾದರೂ ಬರೆದುಕೊಳ್ಳಲಿ, ಆನೆಗಳು ಹೋಗುವಾಗ ನಾಯಿಗಳು ಹೊಗಳುವುದು ಸಹಜವೆಂದು ಮಾಧ್ಯಮಗಳನ್ನು ಹೀಯಾಳಿಸಿರುವುದು ಅತ್ಯಂತ ಖಂಡನೀಯವಾಗಿತ್ತು. ಕೂಡಲೇ ಅವರು ಬೇಷರತ್ತಾಗಿ ಮತ್ತು ಬಹಿರಂಗವಾಗಿ ರಾಜ್ಯದ ಪತ್ರಕರ್ತರ ಕ್ಷಮೆಯಾಚಿಸಬೇಕು ಎಂದು ಕರ್ನಾಟಕ ಅನಂತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ತುಮಕೂರು ಜಿಲ್ಲೆಯ ವತಿಯಿಂದ ಒಗ್ಗೂಡಿನಿಂದ ತುಮಕೂರು ಜಿಲ್ಲೆಯ ಸಮಸ್ತ ಪತ್ರಕರ್ತರ ಪರವಾಗಿ ಈ ಮೂಲಕ ಆಗ್ರಹಿಸುತ್ತಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಕ್ಕೆ ತನ್ನದೇ ಆದ ಮಹತ್ತರವಾದ ಸ್ಥಾನವಿದೆ. ಘಟನೆಗಳಿಗೆ ಪರಿಪಾಠವಾಗಿದೆ. ಅನಂತಕುಮಾರ್ ಹೆಗಡೆಯವರು ಜವಾಬ್ದಾರಿಯುತ ಸ್ಥಾನದ ಸಂಸದರಾಗಿದ್ದು ಆಗಿದ್ದಾಗೆ ಮನಸ್ಸು ಇದ್ದೇ ತಮ್ಮ ನಾಲಿಗೆಯನ್ನು ಹರಿದುಕೊಳ್ಳುತ್ತಿದ್ದಾರೆ. ಇದನ್ನು ಬಿಜೆಪಿ ಪಕ್ಷ ಗಂಭೀರವಾಗಿ ಪರಿಗಣಿಸಿ ಕ್ರಮ ಜರುಗಿಸಬೇಕು ಮತ್ತು ನಾಲಿಗೆ ಹಿಡಿತವಿಲ್ಲದೆ ಇಂಥವರನ್ನು ಸಾರ್ವಜನಿಕ ಚುನಾವಣೆಯಿಂದ ಹೊರಗಿಡಬೇಕು. ಜೊತೆಗೆ ಇಂಥವರ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಕಠಿಣ ಕ್ರಮ ಜರುಗಿಸುವಂತಹ ಕಾಯ್ದೆಯನ್ನು ತರುವುದರೊಂದಿಗೆ ಈ ಘಟನೆಗೆ ಸಂಬಂಧಿಸಿದಂತೆ ಅನಂತಕುಮಾರ್ ಹೆಗಡೆ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು TUWJ ತುಮಕೂರು ಜಿಲ್ಲಾ ಘಟಕ ಒತ್ತಾಯಿಸಿದೆ.